ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇ ಮೊದಲಕ್ಕಿಂತ ನೀನ್ ನನ್ಗೆ ತಾಮ್ರ ಕೊಡದೆ ತಿಂತ ಇರೋದು. ಅದು ಊಟ ಆದ್ಮ್ಯಾಕೆ ಇಲ್ಲ ಬಂಗಾರ, ಇವತ್ತೇ ನೀನು ಮನಸ್ಫೂರ್ತಿಯಾಗಿ ಉಂಡಿದ್ದು. ಇನ್ಮ್ಯಾಕೆ ದಿನ ಹಂಗೆ ತಿನ್ಬೇಕು. ಮತ್ತೆ ನಿಮ್ಮ ಇಡೀ ಸಾಮ್ರಾಜ್ಯನೇ ಕಬ್ಜ ಮಾಡೋಕ್ಕೆ ಅಂತ ಬಂದಿರೋಳು ನಾನು. ಅಂಥದ್ರಲ್ಲಿ ಕೋಳಿ ಕೆದಕ್ಕಾಗುತ್ತಾ? ನೀನ್ ಬದಲಾಗಿರೋದು ನನ್ಗೆ ಗೊತ್ತಾಯ್ತು. ಕಟ್ಟಿ 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 ಬದಲಾಗಿವ್ನಿ ಅಂದ್ರೆ ಅಂದ್ರೆ ನೀನ್ ಮೊದ್ಲಿದ್ದಕ್ಕೂ ಈಗಿರೋದಕ್ಕೂ ಸಾನೇ ಖುಷಿ ಆಗ್ತೈತಿ. ಹಂಗ ನಾನೇ ಮೊದಲು ತಾಂಬೂಲ ತಿಂದೆ ಅಂತ ಹಿಂಗೆ ಹೇಳ್ತಿದ್ದೀರಾ? ಅದು ರಾತ್ರಿ ಎಲ್ಲ ಮಗಿಗೋಸ್ಕರ ಉಪವಾಸ ಮಾಡಿ ಹತ್ಕೊಂಡು ಜಪ ಮಾಡಿದ್ನಲ್ಲ, ಅದ್ರ ಸುಸ್ತು ಈಗ ಕಾಣಿಸ್ತು ಆಟೆ. ಬಂಗಾರ, ಮತ್ತೆ ಸುಣ್ಣ ಹೊಸಿನ ಆಗ್ತಿದ್ಯಾ? ಅದು ಯೋನ್ ಕಾಳಜಿ ನಿನ್ಗೆ ನನ್ನ ಮ್ಯಾಕೆ? ನನ್ನ ನಾಲ್ಗೇನು ಸುಟ್ಟೋಗ್ತಾ ಇಲ್ಲ. ಹಾಕು, ಸುಣ್ಣ ಹಾಕು. ರೀ, ಆಗ್ಲೇ ನನ್ನ ಮೊದಲಿದ್ದಕ್ಕೂ ಈಗಿರೋದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳಿದ್ರಲ್ಲ, ಅದ್ಯೋನು ಅನ್ನೋದು ನಾನು ನಿಮ್ಮ ಬಾಯಾರ ಕೇಳಬೇಕು ಅಂತ ಅನಿಸ್ತಾ ಇದೆ. ಅದ್ಯೋನು ಅಂತ ಹೇಳಿ. ಈ ಚಿಗುರು ಹೆಂಗೆ ನಿನ್ ಮನ್ಸು? ಆಗ್ಲೇ ಹೊಸಿ ಸುಣ್ಣ ಕಮ್ಮಿ ಆಗಿತ್ತು, ಈಗ ಹದವಾಗೈತೆ. ಅದ್ಯೋನು ಅಂತ ಬುಡ್ಸಿಯೋಳಿ. ನಿನ್ ಗೊತ್ತಿಲ್ದಂಗೆ ಕೇಳ್ತಾ ಇದೀಯಲ್ಲ? ನನಗೆ ಗೊತ್ತಿಲ್ಲ ಅಂತಲೇ ಅಂದ್ಕೊಳ್ಳಿ. ಅದ್ಯೋನು ಅನ್ನೋದನ್ನ ನಿಮ್ಮ ಬಾಯಾರ ಹೇಳು. ಅದೇ ನಮ್ಮ ಕಂಟಿ ಸ್ನೇಹ ಮದುವೆ ಯಾರಿಗೂ ಗೊತ್ತಿಲ್ದಂಗೆ ಇನ್ಯಾಕೆ ಯಾರ ನಾ ಪುಟ್ಟಕ್ಕನ ಈಸ್ಯಾಕೆ ತಲೆ ಹಾಕಿದ್ರೆ ಪುಟ್ಟಕ್ಕನ ಜೊತೆಯಾಗೆ ಈ ಬಂಗಾರಮ್ಮ ಇರ್ತಾಳೆ ಅನ್ನೋದನ್ನ ಮರಿಬೇಡಿ. ಸ್ನೇಹ ನನ್ನ ಮಗಳಿದ್ದಂಗೆ ಅವಳಿರುದ್ದ ನನ್ನ ಎದುರುಗಡೆ ಮಾತಾಡ್ಬೇಕು ಅಂದ್ರೆ ಸ್ಯಾನೆ ಉತ್ಸಾರಾಗಿ ಮಾತಾಡ್ಬೇಕು. ಅಬ್ಬಾ, ಅಂತೂ ನನ್ನ ಕೆಲಸ ಸಲೀಸಾಯ್ತು. ನಿನ್ನನ್ನೇನಾದರೂ ಕೋರ್ಟಿಗೆ ಸಾಕ್ಷಿ ಹೇಳಕ್ಕೆ ಕರ್ಕೊಂಡು ಹೋಗಬೇಕು. ಕೊಲೆ ಮಾಡಿರೋ ಬಡ್ಡಿ ಹೈದನು ನಿರಪರಾಧಿ ಅಂತ ಸಾಬೀತು ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ತಾನಷ್ಟೆ. ಅಲ್ಲ, ಇಷ್ಟು ವರ್ಷ ನಿನ್ನ ಜೊತೆಲಿದ್ದವಳು ಈಗ ನಿನ್ನ ಜೊತೆ ಇಲ್ಲ ಅನ್ನೋದನ್ನೇ ಕಂಡು ಹಿಡಿಯೋಕ್ಕಾಗ್ತಿಲ್ವಲ್ಲ ನಿನಗೆ? ನಿನ್ನನ್ನು ಆ ಚೌಡವ ಭಾರಿ ಬುದ್ಧಿವಂತ ಅಂತ ನನಗೆ ಕಟ್ಟಕ್ಕೆ ನೋಡಿದ್ದು. ಅಯ್ಯಪ್ಪ, ಯಾಕೆ ನಗ್ತಿದ್ಯಾ ಬಂಗಾರ? ಯೋನಿಲ್ಲ, ನನ್ನ ಜೀವನದಾಗೆ ನೀವು ಬರ್ದೇವಾಗಿದ್ದಿದ್ರೆ ಅದು ಯೋನ್ ಆಗ್ತಿದ್ದೋ ಯೋನೋ ಅನ್ಕೊಂಡು. ನೀನಲ್ಲ, ನಿಮ್ಮ ಅಕ್ಕ ನನ್ನ ಜೀವನದಾಗ ಬಂದಿದ್ರೆ ನಾನು ಏನಾಗ್ತಿದ್ನೋ ಏನೋ. ಹೋಗ್ಲಿ ಬಿಡು, ಈಗ ಮಾತ್ಯಾಕೆ? ಉತ್ತರ ಕೊಡೋ ಸಮಯ ಬಂದಾಗ ಈ ಸಿಂಗಾರ ಯಾರು ಅನ್ನೋದನ್ನ ನಿನಗೆ ಸರಿಯಾಗಿ ತೋರಿಸ್ತೀನಿ. ಯಾಕೆ ಶ್ರೀ, ಏನಾಯ್ತು? ಯಾಕೆ ಕೂಕೊಂಡ್ರೆ? ಅವಾಗ ಕರ್ದಂಗಾಯ್ತು. ಅತ್ತೇನಾ? ಇಲ್ವಲ್ಲ, ಯಾರು ಕರ್ದಿಲ್ಲ ಶ್ರೀ. ಏನವ ಸರ್, ನಾನು ನೋಡ್ಕೊಬತ್ತೀನಿ. ಶ್ರೀ, ಯಾಕೆ ಏನು ಬಂಗಾರ? ಯೋನಿಲ್ಲ ರೀ, ಅದು
ಹಣ ಮತ್ತು ಮನೆ ಪತ್ರನೆಲ್ಲ ಮಡಗಿ ಬೀಗ ಹಾಕಿದ್ನಲ್ಲ, ಆ ಬೀಗದ ಕೈ ಎಲ್ಲಿಟ್ಟಿವ್ನಿ ಅನ್ನೋದೇ ಗೆಪ್ತಿಗೆ ಬರ್ತಾ ಇಲ್ಲ. ನೀನು ನನ್ನೇ ಪರೀಕ್ಷೆ ಮಾಡ್ತಿದ್ಯಲ್ಲ, ಆ ಬೀಗನ ನಾನು ಈಗಲೇ ಬರ್ಬೇಕಾ ಈ ಪೀಡೆ? ಏನು ಕೂಸೆ, ಏನಾಯ್ತು? ಸ್ನೇಹ, ಯಾಕೆ ಹಿಂಗೆ ಗಾಬರಿ ಆಗೋನ? ಯಾಕಪ್ಪ ಕಂಟಿ, ಯಾಕೆ ಹಿಂಗೆ ನೋಡ್ತಾ ಇದೀಯಾ? ಅವ್ವ ನೀನು ಕರೆದಂಗಾಯ್ತು. ನಾನಾ? ನೀನೇನೋ ಸಂಕಟ ಪಡ್ತಿದ್ದಂಗೆ ನನ್ನ ಹೆಸರನ್ನ ಜೋರಾಗಿ ಕರೆದಂಗಾಯ್ತವ. ಅವ್ವ ನೀನು ಹುಷಾರಾಗಿದೆ ತಾನೆ? ನನ್ಗೇನಾಗೈತೆ? ನಾನು ಸಂದಕ್ಕೆ ನಿನ್ ಮಾಡಿಲಿ. ಹ್ಞೂ ಅತ್ತೆ, ನಾನು ಅದನ್ನೇ ಹೇಳಿದೆ. ನನ್ನ ಮಾತೆ ಕೇಳಿಲ್ಲ ಶ್ರೀ. ದಿಟ್ಟ ಹೇಳವ, ನೀನು ನನ್ನ ಕರೆದಿಲ್ವೇ? ಇಲ್ಲ ಮಗ್ನೆ, ನಾನು ಕರ್ದಿಲ್ಲ. ಇದೇನವ ಹೊಸದಾಗಿ ಮಗನೇ ಅಂತಿದ್ಯಾ? ಮತ್ತೆ ಇನ್ಯೋನ್ ಅಂತ ಹೇಳ್ಬೇಕು? ಮುಂಚೆ ಹೆಂಗೆ ಕರಿತಿದ್ದೋ ಹಂಗೆ ಕರಿ, ಇದೆಲ್ಲ ಬೇಡವ. ಓಹ್ ಹೌದಾ? ಹಂಗಾರೆ ಈ ನನ್ನ ರಾಜ್ಕುಮಾರನ್ನ ಯೋನು ಅಂತ ಕರಿಬೇಕು? ಹೇಳೋದ್ನಲ್ಲ ಮುಂಚೆ ನಂಗೆ ಕರಿ. ನಾನು ನಿನ್ನ ಪಿರುತಿಯಿಂದ ಯೋನೋ ಹೆಸ್ರಿಟ್ಟು ಕಳಿತಿದ್ದೆ. ನಾನು ಯೋನ್ ಅಂತ ಕರೆದ್ರೆ ನಿಂಗೆ ಇಷ್ಟ ಹೇಳು. ಅದೇ ಅವ ದೊರೆ ಅಂತ ಹೇಳ್ತಿದ್ದಲ್ಲ ಹಂಗೆ ಕರಿ. ಈ ಮಂಕುತಿಮ್ಮ ಇವನ್ನ ದೊರೆ ದೊರೆ ಅಂತ ಕರಿತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡಲ್ಲ. ಹಾಳಾದ್ದು, ಇಷ್ಟು ಬೇಗ ಮರ್ತುಬಿಟ್ನಲ್ಲ. ಆಯ್ತು ದ್ವರೆ. ಅವ್ವ ನೀನು ಹಿಂಗೆ ಕರೆದ್ರೇ ಚಂದ. ದ್ವರೆ ಅನ್ನೋದನ್ನ ನಿನ್ನ ಬಾಯಿಂದ ಕೇಳೋಕ್ಕೆ ಇನ್ನೂ ಚಂದ. ಅದಕ್ಕೆ ನಾನು ನಿನ್ನ ಬಾಯಿನಾಗೆ ಒಂದು ಕಿತ್ತ ಹೇಳ್ಸಿದ್ದು. ಅವ್ವ ಮಗ ಯಾವಾಗಲೂ ಹಿಂಗೆ. ಅಪ್ಪ ನಿನ್ನ ಮಡ್ಲಿನಾಗೆ ಮನಿಕೋಬೇಕು ಅನಿಸ್ತೈತೆ. ಅಯ್ಯಯ್ಯಯ್ಯಯ್ಯ, ಏನ್ ಮಾಡ್ತಿದ್ಯಾ ಕಂಟಿ? ಒಳ್ಳೆ ಚಿಕ್ಕ ಹುಡುಗನಂಗೆ. ನೀನ್ ತಾನೇ ಅವನಿನ್ ಚಿಕ್ಕ ಹುಡುಗ ಅಂತ ತೊಡೆ ಮ್ಯಾಕ್ ಮನ್ಗಿಸ್ಕೊಂಡು ಲಾಲಿ ಆಡ್ತಿದ್ದಿದ್ದು. ರೀ, ಈಗ ಅವನೇ ಒಂದು ಕೂಸ್ಗೆ ಲಾಲಿ ಆಡೋ ಸಮಯ ಬಂದೈತೆ. ಈಗಲೂ ಹಿಂಗೆ ಆಡಿದ್ರೆ ಹೋಗ್ದೋರೆ. ಸ್ನೇಹ ನಿಂಗೋಸ್ಕರ ಕಾಯ್ತಾವಳೆ. ಹೋಗಿ ನೀವಿಬ್ರು. ಸ್ನೇಹ ಕರ್ಕೊಂಡಾಗವ. ಸರಿ ಅತ್ತೆ, ಬನ್ನಿ ಶ್ರೀ. ಇವನು ಆಡ್ತಿರೋದನ್ನು ನೋಡಿದ್ರೆ ನನಗೆ ನನ್ನ ಕಲಿ ನೋಡಬೇಕು ಅನ್ನಿಸ್ತಿದೆ. ನಾಳೆನೇ ಅವನ್ನ ಕರೆಸ್ಕೋತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.